ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕನ್ನಡ ಫ್ಯಾಮಿಲಿ ವ್ಲಾಗ್ಸ್. ಇವತ್ತಿನ ರೆಸಿಪಿ ಫ್ಲವರ್ ಗೋಬಿ. ತುಂಬ ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ತುಂಬ ಬೇಗನೆ ಮಾಡ್ಕೊಳ್ಬೋದು. ಯಾವ ರೀತಿ ಮಾಡೋಣ ನೋಡ್ಕೊಂಡು ಬರೋಣ. ಇದಕ್ಕೆ ಫ್ರೆಶ್ ಆಗಿರೋ ಹೂಕೋಸು ತೊಗೊಂಡಿದ್ದೀನಿ. ಒಂದು ಪೂರ್ತಿ ಹೂಕೋಸು ತೊಗೊಂಡಿದ್ದೀನಿ. ಇದನ್ನ ಕ್ಲೀನಾಗಿ ಚೆನ್ನಾಗಿ ತೊಳ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 3 ಟೈಮ್ ವಾಶ್ ಮಾಡ್ಕೊಳ್ಬೇಕು. ನೋಡಿರಿ, ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಇದನ್ನು ಇವಾಗ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕ್ಲೀನಾಗಿ ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಳ್ಳೋದು ಯಾಕಪ್ಪ ಅಂದರೆ ಅದರಲ್ಲಿ ಸಣ್ಣ ಸಣ್ಣ ಹುಳ ಬಂದಿರುತ್ತೆ. ಆ ಹುಳ ಎಲ್ಲ ಬಿಟ್ಕೊಳ್ಳುತ್ತೆ. ಇದರಲ್ಲಿ ವಾಶ್ ಮಾಡಿದ್ರೂ ಕ್ಲೀನಾಗಿ ಬಿಟ್ಕೊಂಡ್ರಲ್ಲ, ಈಗ ಕುಸಿದ್ರೆ ಹುಳ ಎಲ್ಲ ಬಿಟ್ಕೊಂಡ್ಬಿಡುತ್ತೆ, ಸತ್ತೋಗುತ್ತೆ. ಅದಕ್ಕೋಸ್ಕರ ಬಿಸಿನೀರಲ್ಲಿ ಸ್ವಲ್ಪ ಒಂದು 5 ನಿಮಿಷ ಇದು ಮಾಡಬೇಕು. ಇವಾಗ ನೋಡಿ, ನಾನು ಉಪ್ಪು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ವಾಶ್ ಮಾಡಿ ಇಟ್ಕೊಂಡಿರೋ ಹೂಕೋಸನ್ನ ಇದರಲ್ಲಿ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪನೇ ಎಲ್ಲ ಹಾಕ್ಕೊಂಡು, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹೆಚ್ಕೊಳ್ಳಿ ಹೂಕೋಸನ್ನ. ಹಾಗೆ ನನ್ನ ಚಾನಲ್ ಯಾರ್ಯಾರು ಮೊದಲನೇ ಸತಿ ನೋಡ್ತಿದ್ದಾರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ತುಂಬ ಈಸಿಯಾಗಿತ್ತೆ. ಹೆವಿ ಮಸಾಲೆ ಕೂಡ ಇರೋದಿಲ್ಲ, ಏನಲ್ಲ. ತುಂಬ ಟೇಸ್ಟ್, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸಾಯಂಕಾಲ ಹೊತ್ತು ಸ್ನ್ಯಾಕ್ಸು, ಇವಾಗಂತೂ ಮಳೆಗಾಲ ಅಲ್ಲ, ತುಂಬಾ ಮಳೆಗೆ ಸಾಯಂಕಾಲ ಮಾಡಿಕೊಟ್ರೆ ಮಕ್ಕಳು ಎಲ್ಲರೂ ಕುತ್ಕೊಂಡು ತಿಂತಾರೆ. ಮನೇಲಿ ದೊಡ್ಡವರು ಕೂಡ ಎಲ್ಲರೂ ಕುತ್ಕೊಂಡು ತಿಂತಾರೆ. ಇವಾಗ ನೋಡಿ, ನೀರಿನೆಲ್ಲ ಮುಳುಗಿದೆ. ಇವಾಗ ಒಂದು ಸತಿ ಕೈಯಲ್ಲಿ ತಿರುಗಿಸ್ತಿದ್ದೀನಿ ಚೌಟಿಂದ. ಇವಾಗ ನೋಡ್ರಿ, ಈ ಥರ ಆಗಿದೆ. ಹಾಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ಇವಾಗ ನೋಡಿ, ಕಾಲು ಭಾಗ ಬೆಂದಿದೆ. ಸ್ವಲ್ಪ ಕಾಣ್ತಿದೆ, ಗೊತ್ತಾಗುತ್ತೆ ನೋಡಿ. ಕಾಲು ಭಾಗ ಅಷ್ಟೇ ಬೆಂದಿದೆ. ನೋಡಿ, ಚಾಕುದು ತೋರಿಸ್ತಿದ್ದೀನಿ. ಅದರಲ್ಲೂ ಗೊತ್ತಾಗಲಿಲ್ಲ ಅಂದರೆ ನೋಡಿರಿ, ಈ ಥರ ಕೈಯಲ್ಲಿ ಒಂದು ಸತಿ ಈ ಥರ ಪ್ರೆಸ್ ಮಾಡಿದರೆ ಈ ಥರ ಗುರುತಾಗುತ್ತೆ. ಇಷ್ಟು ಬೆಂದರೆ ಸಾಕು. ಭಾಳ ಏನು ಪೂರ್ತಿ ಅರ್ಧ ಭಾಗನೇ ಬೇಯಬೇಕಂತಂದೇನಿಲ್ಲ, ಅಷ್ಟು ಬೆಂದರೆ ಸಾಕು. ಇವಾಗ ಸ್ವಲ್ಪನೇ ನೀರೆಲ್ಲ ತೆಗೆದು ಚೌಟಿಂದ ತಗೊತಿದ್ದೀನಿ. ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ನೀರೆಲ್ಲ ಹೋಗಬೇಕು ನೋಡಿ, ಈ ಥರ. ಎಲ್ಲ ಕೂಡ ತಗೊಂಡಿದ್ದೀನಿ ಕ್ಲೀನಾಗಿ. ನೋಡ್ರಿ, ಈ ಥರ ತುಂಬ ಸುಡ್ತಾ ಇದೆ. ಒಂದು 5 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೀನಿ. ಇವಾಗ ತಣ್ಣಗಾಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಆವಾಗಲೂ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ ನಾವು, ಮತ್ತು ಉಪ್ಪಾಗುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಅದಕ್ಕೋಸ್ಕರ ಇವಾಗ 1 ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ತಿದ್ದೀನಿ. ಖಾರ ನಿಮಗೆ ನೋಡಿರಿ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ಟೇಸ್ಟಿಂಗ್ ಪೌಡ್ರು ಹಾಗೆ ಕಲರು ಏನು ಕೂಡ ಹಾಕೋಂಗಿಲ್ಲ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 1 ಬಟ್ಲು ಕಾರ್ನ್ಫ್ಲವರ್ ಹಿಟ್ಟು. ಸ್ವಲ್ಪ ಹೂಕೋಸು ನಮ್ಮದು ಭಾಳ ಇದೆ, ನಿಮಗೆ ಎಷ್ಟು ಇದೆ ಕ್ವಾಂಟಿಟಿ ಅಷ್ಟು ನೋಡಿ ತಗೊಳ್ಳಿ. ಹಾಗೆ 1 ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಕಾರ್ನ್ಫ್ಲವರ್ ಎಷ್ಟು ತೊಗೊಂಡಿದ್ದೀನಿ, ಮೈದಾ ಹಿಟ್ಟು ಕೂಡ ಅಷ್ಟೇ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಧನಿಯಾ ಪುಡಿ, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕ್ಲೀನಾಗಿ. ಕೈಯಲ್ಲೇ ಸುಡ್ತಿರುವಾಗಲೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಾಗೋದಲ್ಲ, ಕೈಯೆಲ್ಲ ಸುಡ್ತಿರುತ್ತೆ. ಅದಕ್ಕೆ ಒಂದು 5 ನಿಮಿಷ ಆರಿದ ಮೇಲೆ ಮಸಾಲೆ ಎಲ್ಲ ಹಾಕ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಪೂರ್ತಿ ಉದುರಿದ್ರೆ ಇದೆ ಅಂತ ಹೇಳಿದರೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಭಾಳ ಕೂಡ ಅಲ್ಲ. ಇವಾಗ ನೋಡಿರಿ, ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು.
ಮಸಾಲೆ ಕೂಡ ಭಾಳ ಏನಿಲ್ಲ, ತುಂಬ ಸಿಂಪಲ್ ಮಸಾಲೆ, ಆರಾಮಾಗಿ ಮಾಡ್ಕೊಳ್ಬೋದು. ಒಂದು 30 ನಿಮಿಷದಲ್ಲಿ ಆಗಿಬಿಡುತ್ತೆ ರೆಸಿಪಿ. ಮನೇಲೊಮ್ಮೆ ಟ್ರೈ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವಾಗ ನೋಡಿ ಚೆನ್ನಾಗಿ ಎಲ್ಲ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಯಾವುದೇ ರೀತಿ ಸಾಸ್ ಏನು ಕೂಡ ಬೇಕಾಗೋದಿಲ್ಲ, ಬರೀ ಡ್ರೈ ಗೋಬಿ ಹಾಗೆ ಎಣ್ಣೆಲಿ ಕರೆದ್ಬಿಟ್ಟು ತಿನ್ಬೋದು, ತುಂಬ ಟೇಸ್ಟ್ ಆಗುತ್ತೆ. ನಾನು ಯಾವುದೇ ರೀತಿ ಸಾಸ್ ಹಾಕಿ ಕೊಡೋದಿಲ್ಲ ಮಕ್ಕಳಿಗೆ, ಎಣ್ಣೆಲಿ ಕರೆದ ತಕ್ಷಣವೇ ಹಂಗೆ ಚೆನ್ನಾಗಿದೆ ಅಂತ ಇಸ್ಕೊಂಡು ತಿಂತಾರೆ. ಇವಾಗ ನೋಡಿ ಈ ಥರ ಆಗಿದೆ. ಇವಾಗ ಒಂದು ಕಡಾಣಿಗೆ ಎಣ್ಣೆ ಕಾಯಲ್ಲಿ ಇಟ್ಕೊಂಡಿದ್ದೆ. ಇವಾಗ ಒಂದೊಂದೇ ಬಿಡ್ತಿದ್ದೀನಿ. ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ. ಹಾಕಿದ ತಕ್ಷಣ ಚೌಟಿಲೆ ತಿರುಗಿಸ್ಬಾರ್ದು, ಒಂದು 5 ನಿಮಿಷ ಬೇಯಬೇಕದು. ನಮ್ಮನೇಲಂತೂ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನೋಡಿ ಎಣ್ಣೆಯಲ್ಲಿ ಹಾಕಿದ್ದೀನಿ. ತುಂಬ ಜನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಇವಾಗ ಬೆಂದಿದೆ, ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಕಲರ್ ಹಾಕಿಲ್ಲ ಏನಿಲ್ಲ ಅಂದ್ರೂ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್. ಟೇಸ್ಟಿಂಗ್ ಪೌಡ್ರ್ ಇಲ್ಲ, ಕಲರ್ ಇಲ್ಲ, ಏನೂ ಹಾಕಿಲ್ಲ. ಮನೇಲಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಮಾಡ್ಬೋದು. ಹೊರಗಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ಮಾಡಿಕೊಡ್ಬೋದು, ಮಕ್ಕಳಿಗೂ ಕೊಡ್ಬೋದು, ನಾವು ಕೂಡ ತಿನ್ಬೋದು. ನೋಡಿರಿ ಇವಾಗ ಬೆಂದಿದೆ, ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಯಾವ ರೀತಿ ತುಂಬ ಕ್ರಿಸ್ಪಿಯಾಗಿದೆ. ಇವಾಗ ಇದನ್ನೆಲ್ಲ ಒಂದು ಕಡೆ ತೆಗೆದು ಇಟ್ಕೊಳ್ತಿದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಒಂದೊಂದೇ ಬಿಡಬೇಕು, ಎಲ್ಲ ಜೊತೆಗೆ ಬಿಟ್ಟರೆ ಅಂಟ್ಕೊಂಡು ಬಿಡುತ್ತೆ. ಅದಕ್ಕೆ ಅಲ್ಲೆಲ್ಲ ಒಂದೊಂದೇ ಬಿಟ್ಕೊಳ್ತಿದ್ದೀನಿ. ನೀವು ಸ್ಪೂನಲ್ಲಿ ಬೇಕಾದರೂ ಬಿಟ್ಕೊಳ್ಬೋದು. ಒಬ್ಬರು ಸ್ಪೂನಲ್ಲಿ ಹಾಕ್ತಾರೆ, ನನಗೆ ಸ್ಪೂನಲ್ಲಿ ಹಾಕೋಕ್ಕೆ ಸರಿ ಹೋಗೋದಿಲ್ಲ, ಅದಕ್ಕೆ ನಾನು ಕೈಯಲ್ಲಿ ಬಿಡ್ತಿದ್ದೀನಿ. ಈರುಳ್ಳಿ ಬಜ್ಜಿ ಬಿಡ್ತಿರಲ್ಲ, ಸೇಮ್ ಅದೇ ಥರ. ನೋಡಿರಿ ಇದು ಕೂಡ ಬೆಂದಿದೆ. ಕಾಲು ಭಾಗ ಅದರಲ್ಲಿ ಬೆಂದಿತ್ತಲ್ಲ, ಇವಾಗ ಮುಕ್ಕಾಲು ಭಾಗ ಇದರಲ್ಲಿ ಬೆಂದಿಸಿದ್ರೆ ಚೆನ್ನಾಗಿರುತ್ತೆ. ನೋಡಿರಿ ಮನೇಲಿ ಒಂದ್ಸತಿ ಟ್ರೈ ಮಾಡಿ, ಹಾಗೆ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.